ಇನ್ನು ವೆನೆಲಾ ಕೇಸ್ನಲ್ಲಿ ಬಗೆದಷ್ಟು ಶಾಕಿಂಗ್ ನ್ಯೂಸ್ ಹೊರ ಬರ್ತಾ ಇದೆ. ಐಸ್ ಕ್ರೀಮ್ ಕೇಳಿದಂತಹ ಮಗುವನ್ನೇ ಅಮ್ಮನ ಪ್ರಿಯಕರ ಕೊಂದಿದ್ದಾನೆ. ತಾಯಿ ಪ್ರಿಯಕರ ಮೋಹನ್ಗೆ ಕಾಕಿ ಗ್ರಿಲ್ ಮಾಡ್ತಾ ಇದೆ, ಬೆಚ್ಚಿ ಬೀಳಿಸ್ತಾ ಇದೆ. ವೆನೆಲಾ ಕೊಲೆ ನಂತರದ ಘಟನೆಯನ್ನ ಕೆದಕುವಂತಹ ಪ್ರಯತ್ನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಸತ್ತ ಮಗುವಿಗೆ ಮನೆಯಲ್ಲಿ ಸ್ನಾನವನ್ನ ಮಾಡಿಸಿದ್ದಾಳೆ ತಾಯಿ. ಮಾರ್ಚ್ 24ರಂದು ವೆನೆಲಾ ಕೊಲೆ ಮಾಡಿ ಮನೆಗೆ ತಂದಿದ್ರು. ಪ್ರಿಯಾಂಕಾ ಮೋಹನ್ ಬೆಳಿಗ್ಗೆ ಎಂದಿನಂತೆ ಸತ್ತ ಮಗುವಿಗೆ ಸ್ನಾನವನ್ನ ಮಾಡಿಸಿದ್ದಾಳೆ ಆಕೆ. ತಾಯಿ ಪ್ರಿಯಾಂಕಾ ಮನೆಯಲ್ಲೇ ಬಟ್ಟೆಯನ್ನ ತೊಳೆದು ಸಾಕ್ಷ್ಯ ನಾಶ ಮಾಡಿದ್ದಾರೆ ಅನ್ನುವಂಥ ಮಾತು. ಸತ್ತ ಮಗುವಿಗೆ ಮನೆಯಲ್ಲೇ ಸ್ನಾನ ಮಾಡಿಸಿರುವಂತಹ ಈ ನೀಚ ತಾಯಿ ನೋಡಿ, ಮಾರ್ಚ್ 24ರಂದು ವೆನೆಲಾ ಕೊಲೆ ಮಾಡಿ ಮನೆಗೆ ಪ್ರಿಯಾಂಕಾ ಮತ್ತು ಮೋಹನ್ ತಗೊಂಡು ಬಂದಿರ್ತಾರೆ ಆ ಮಗುವನ್ನ. ನಾರ್ಮಲಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಸ್ತಾರಲ್ಲ, ಅದೇ ರೀತಿಯಾಗಿ ಸತ್ತ ಮಗುವಿಗೆ ಸ್ನಾನವನ್ನ ಕೂಡ ಮಾಡ್ತಾರೆ. ಮನೆಯಲ್ಲೇ ಬಟ್ಟೆಯನ್ನ ತೊಳೆದು ಸಾಕ್ಷ್ಯ ನಾಶ ಮಾಡುವಂತಹ ಪ್ರಯತ್ನಕ್ಕೆ ಮೋಹನ್ ಮುಂದಾಗ್ತಾನೆ. ಈ ಎಲ್ಲಾ ವಿಚಾರಗಳು ಪೊಲೀಸ್ ತನಿಖೆಯಲ್ಲಿ ಈಗ ಬಯಲಾಗ್ತಾ ಇದೆ. ಈಗ ಡ್ರಿಲ್ ಮಾಡ್ತಾ ಇದ್ದಾರೆ. ಈಗ ಇಬ್ಬರನ್ನು ಕೂರಿಸ್ಕೊಂಡು ಮುಖಾಮುಖಿಯಾಗಿ ಇಬ್ಬರನ್ನ ಕೂರಿಸ್ಕೊಂಡು ಸಾಕ್ಷ್ಯವನ್ನ ಹುಡುಕುವಂತಹ ಪ್ರಯತ್ನಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಹಾಗಾಗಿ ಈಗ ಬಗೆದಷ್ಟು ಇವರಿಬ್ಬರು ಮಾಡಿರುವಂತಹ ಈ ಕುತಂತ್ರ, ಈ ಕೊಲೆ ಇದೆಯಲ್ಲ, ಇದು ಹೊರಗೆ ಬರ್ತಾ ಇದೆ. ಫುಡ್ ಪಾಯ್ಸನ್ ನಿಂದ ಈ ರೀತಿ ಆಗಿದೆ ಅಂತ ಹೇಳಿದ್ರು. ಇಷ್ಟಕ್ಕೆಲ್ಲ ಮುಗಿದಿಲ್ಲ. ಪ್ರಿಯಾಂಕಾ ಮೋಹನ್ ಕ್ರೌರ್ಯ ಮುಂದುವರಿದಿತ್ತು. ಕೊಲೆ ನಡೆದೇ ಇಲ್ಲ ಅಂತ ಹೇಳಿ ನಂಬಿಸುವುದಕ್ಕೆ ಕೋಲಾರಕ್ಕೆ ಈ ಜೋಡಿ ತೆರಳುತ್ತೆ. ಕೊಲೆ ನಂತರ ಕೋಲಾರದಲ್ಲಿ ಪ್ರಿಯಾಂಕಾ ಮೋಹನ್ ಸೆಲೆಬ್ರೇಷನ್ ಅನ್ನ ಕೂಡ ಮಾಡ್ತಾರಂತೆ ಇವರು. ಫುಡ್ ಪಾಯ್ಸನ್ ನಿಂದ ಮಗು ಸಾವನ್ನಪ್ಪಿದೆ ಅಂತ ಹೇಳಿ ಫಸ್ಟ್ ಬಿಂಬಿಸುವಂತಹ ಪ್ರಯತ್ನ ಆಗುತ್ತೆ. ಇಷ್ಟಕ್ಕೆ ಮುಗಿಯೋದಿಲ್ಲ ಅವ್ರದ್ದು ಕ್ರೌರ್ಯ. ಆ ಮಗುವನ್ನ ಬೆಳಗ್ಗೆ ಎಂದಿನಂತೆ ಸ್ನಾನ ಮಾಡಿಸ್ತಾರೆ, ಬಟ್ಟೆ ತೊಳಿತಾರೆ, ಸಾಕ್ಷ್ಯ ನಾಶ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಕೋಲಾರದಲ್ಲಿ ಹೋಗಿ ಅಲ್ಲಿ ಪ್ರಿಯಾಂಕಾ ಮೋಹನ್ ಇಬ್ರು ಕೂಡ ಸೆಲೆಬ್ರೇಷನ್ ಅನ್ನ ಕೂಡ ಮಾಡ್ತಾರಂತೆ. ಫುಡ್ ಪಾಯ್ಸನ್ ನಿಂದ ಮಗು ಸತ್ತೋಗಿದೆ ಅಂತ ಹೇಳಿ ಪ್ಲಾನ್ ಅನ್ನ ಮಾಡ್ತಾರೆ. ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಂದ ಆರೋಪಿಗಳ ಪ್ಲಾನ್ ಈಗ ಉಲ್ಟಾಗಿದೆ. ಎಂದಿನಿಂದಲೇ ಆರೋಪಿ ಪ್ರಿಯಾಂಕಾ ಅಸಲಿ ವಿಚಾರಣೆ ಶುರುವಾಗಿದೆ. ಸೊ ವೆನೆಲಾ ಅಕ್ಕನಿಗೂ ಕೂಡ ಅಸಹ್ಯ ಮೆಸೇಜ್ ಅನ್ನ ಮೋಹನ್ ಕಳುಹಿಸಿದ್ದ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವೆನೆಲಾ ಸಾವಿನ ಸುದ್ದಿ ಬಳಿಕ ತಂದೆಗೆ ಇನ್ಸ್ಟಾ ಮೆಸೇಜ್ ಅನ್ನ ಕೂಡ ಮಾಡಲಾಗಿತ್ತಂತೆ. ಪ್ರಿಯಕರನ ಒಂದು ಇದರಿಂದಾಗಿ ಕುತಂತ್ರಗಳು ನೋಡಿ ಹೆತ್ತ ಮಗುವನ್ನ ಆಕೆ ಯಾವ ರೀತಿಯಾಗಿ ಮರ್ಡರ್ ಮಾಡಿದ್ದಾಳೆ ಅಂತ ಹೇಳಿ ಅದೆಲ್ಲ ಆದಮೇಲೆ ಸೆಲೆಬ್ರೇಷನ್ ಅನ್ನ ಕೂಡ ಮಾಡಿದ್ದಾರೆ. ಆ ಮಗುವಿಗೆ ಸ್ನಾನ ಮಾಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಸಾಕ್ಷ್ಯ ನಾಶ ಮಾಡುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾರೆ. ಅದಾದ್ಮೇಲೆ ಆಕೆ ಇದೆಲ್ಲ ಆದ್ಮೇಲೆ ಸ್ನೇಹಿತನ ಮನೆಗೆ ಹೋಗಿ ತಂಗ್ತಾಳೆ. ಅದಾದ್ಮೇಲೆ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಮತ್ತಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಕೊಲೆ ನಂತರ ಆಕೆ ಕೋಲಾರದಲ್ಲಿ ಪ್ರಿಯಾಂಕಾ ಮೋಹನ್ ಇಬ್ರು ಕೂಡ ಸೆಲೆಬ್ರೇಷನ್ ಅನ್ನ ಮಾಡ್ತಾರಂತೆ. ಫುಡ್ ಪಾಯ್ಸನ್ ಇಂದ ಮಗು ಸತ್ತಿದೆ ಅಂತ ಹೇಳಿ ಬಿಂಬಿಸುವಂತಹ ಪ್ಲಾನ್ ಅನ್ನ ಈ ಖತರ್ನಾಕ್ಗಳು ಮಾಡ್ತಾರೆ. ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಈ ಆರೋಪಿಗಳು ಮಾಡಿದಂತಹ ಈ ಕೃತ್ಯ ಈಗ ಹೊರಗಡೆ ಬರ್ತಾ ಇದೆ. ಇಂದಿನಿಂದ ಆರೋಪಿ ಪ್ರಿಯಾಂಕಾ ಅಸಲಿಯ ವಿಚಾರಣೆ ಶುರುವಾಗಿದೆ. ವೆನೆಲಾ ಅಕ್ಕನಿಗೂ ಕೂಡ ಮೆಸೇಜ್ ಅನ್ನ ಮೋಹನ್ ಕಳುಹಿಸಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ತನಿಖೆಯ ಸಂದರ್ಭದಲ್ಲಿ ವೆನೆಲಾ ಸತ್ತ ನಂತರ ತಂದೆಗೆ ಇನ್ಸ್ಟಾ ಮೆಸೇಜ್ ಅನ್ನ ಕೂಡ ವೆನೆಲಾ ಅಕ್ಕ ಕಳಿಸಿದ್ರಂತೆ. ಇದೆಲ್ಲವೂ ಕೂಡ ಈಗ ಹೊರಗಡೆ ಬರ್ತಿರುವಂತಹ ವಿಚಾರ. ಬೆಂಗಳೂರಿನಲ್ಲಿ 6 ವರ್ಷದ ವೆನೆಲಾ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನಂತ, ಅಧಿಕಾರಿಗಳ ಲೋಪದ ಬಗ್ಗೆ ಚರ್ಚೆ ಮಾಡಿದ್ದೀನಿ ನಾನು ಅಂತ ಹೇಳ್ತಾ ಇದ್ದಾರೆ. ಮರಣೋತ್ತರ ಪರೀಕ್ಷಾ ವರದಿ ಬಂದಿದೆ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಮರಣೋತ್ತರ ಪರೀಕ್ಷೆಯಿಂದಲೇ ಈಗ ಗೊತ್ತಾಗಿದೆ ಇದು ಕೊಲೆ ಅಂತ ಹೇಳಿ. ಬೆಂಗಳೂರಿನಲ್ಲಿ 6 ವರ್ಷದ ವೆನೆಲಾ ಕೊಲೆ ಪ್ರಕರಣ ಬಗೆದಷ್ಟು ಸಾಕಷ್ಟು ಮಾಹಿತಿಗಳು ಬರ್ತಾ ಇದೆ. ಆಕೆಯನ್ನ ವಶಪಡಿಸಿಕೊಂಡಿದ್ದಾರೆ, ತಾಯಿಯನ್ನ. ಯಾಕೆ ಇದೆಲ್ಲ ಆಯಿತು, ಯಾಕೆ ಕೊಲೆ ಮಾಡಿದ್ರು ಅನ್ನೋದರ ಬಗ್ಗೆ ಮತ್ತಷ್ಟು ಮಾಹಿತಿ ತೆಗೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಮಾಧ್ಯಮದಲ್ಲಿ ಸುದ್ದಿ ಪ್ರಕಟಣೆ ಆದ ತಕ್ಷಣ ನಾನು ನಮ್ಮ ಸಿಬ್ಬಂದಿಗಳ ಜೊತೆ ಚರ್ಚೆ ಮಾಡಿದ್ದೇನೆ. ಕೆಲವು ಲೋಪಗಳು ಅಧಿಕಾರಿಗಳಿಂದ ಆಗಿದೆ. ಏಪ್ರಿಲ್ 4ನೇ ತಾರೀಕು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಅವರು ಅನುಮಾನ ಸಾವು ಅಂತ ಡಿಕ್ಲೇರ್ ಮಾಡಿ ಅದನ್ನು ತನಿಖೆಗೆ ಒಳಪಡಿಸ್ಬೇಕಾಗಿತ್ತು. ಅದನ್ನು UDR ಮಾಡ್ಕೊಂಡು PSI ಅವರು ಅವ್ರ ಹಂತದಲ್ಲೇ ಇಟ್ಕೊಂಡಿದ್ದು. ಅದು ತಪ್ಪಿದೆ, ಕಾನೂನು ವಿರುದ್ಧವಾಗಿದೆ.
ಪೊಲೀಸ್ ಇನ್ಸ್ಪೆಕ್ಟರು, ಸಬ್ ಇನ್ಸ್ಪೆಕ್ಟರು ಹಾಗೂ ರೈಟರ್ ಯಾರಿದ್ದಾರೆ ಅವ್ರ 3 ಜನಕ್ಕೂ ಇವತ್ತು ಬೆಳಿಗ್ಗೆ ಸಸ್ಪೆಂಡ್ ಮಾಡಿದ್ದೇವೆ. ಅದನ್ನು ನೀವು ಮಾಧ್ಯಮದಲ್ಲಿ ಪ್ರಕಟಣೆ ಮಾಡ್ದಂಗೆ ಸ್ವಲ್ಪ ಲೋಪ ಆಗಿದೆ ಇವ್ರ ಕಡೆಯಿಂದ. ಮತ್ತು ಯಾರು A1 ಇದ್ದಾರೆ, A2 ಇದ್ದಾರೆ, ಮೋಹನ್ ಅಂತ ಇರಬೇಕು ಮತ್ತು ಇನ್ನೊಬ್ರು ಪ್ರಿಯಾಂಕಾ ಅಂತ ಇರಬೇಕು, ಅವರು ಕೂಡ ನಾವು ಅರೆಸ್ಟ್ ಮಾಡಿದ್ದೇವೆ. ಇದೇನಿದೆ ಅದು ತನಿಖೆ ಮಾಡ್ತೀವಿ ಮುಂದೆ ಏನೇನು, ಯಾಕಂದರೆ ಕಾಂಟ್ರಡಿಕ್ಟಿಂಗ್ ವರ್ಷನ್ಸ್ ಬರ್ತಾ ಇದೆ. ಇನ್ವೆಸ್ಟಿಗೇಷನ್ ಇಸ್ ಇನ್ ಪ್ರೋಸೆಸ್. ಅದಾದ್ಮೇಲೆ